ನೋಡಿ, ಜನಗಳಿಗೆ ಪೊಲೀಸರು ಅಂದರೆ ಒಂದು ಚೂರು ಭಯ ಇಲ್ಲ. ಒನ್ ವೇಗಳಲ್ಲಿ ಹೆಂಗೆ ಬರ್ತಾರೆ ನೋಡಿ, ಆಪೋಸಿಟು ಗಾಡಿ ನಿಲ್ಲಿಸಿದ್ರು ಕೂಡ ರಾಜಾರೋಷವಾಗಿ ಒನ್ ವೇಗಳಲ್ಲಿ ಬರ್ತಾರೆ. ಅದರಲ್ಲಿ ಈ ಆಟೋಗಳವ್ರದ್ದು ಕೇಳಿದ್ರೆ ನೀವು ಬರಲ್ವಾ ಅವ್ರು ಬರಲ್ವಾ ಅಂತೇಳ್ಬಿಟ್ಟು ಕಾರೋನ್ಗೆ ಏನಾದರೂ ಕನ್ನಡ ಗೊತ್ತಿಲ್ಲ ಅಂದರೆ ಕಾರೋನ್ ಮೇಲೇ ಅವಾಜ್ ಆಗ್ತಾರೆ. ಅಲ್ಲಿ ನೋಡಿ ಎಷ್ಟು ಧೈರ್ಯವಾಗಿ ಬರ್ತಿದ್ದಾರೆ. ಪೊಲೀಸರು ಇಂಥವ್ರನ್ನ ಹಿಡಿಯೋದು ಬಿಟ್ಬಿಟ್ಟು ಯಾರೋ ಹಾಲು ತೊಗೊಬರೋದಕ್ಕೆ ಗಾಡಿ ಎತ್ಕೊಂಡು ಹೋಗಿರ್ತಾನೆ, ಅಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಹಿಡಿತಾರೆ. ಈ ಥರ ಒನ್ ವೇಗಳಲ್ಲಿ ಬರೋದ್ರಿಂದನೇ ಅರ್ಧಕ್ಕರ್ಧ ಟ್ರಾಫಿಕ್ ಆಗ್ತಿದೆ. ದಯವಿಟ್ಟು ಬೆಂಗಳೂರು ಪೊಲೀಸರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒನ್ ವೇಲಿ ಬರೋರಿಗೆ 1500 ರೂಪಾಯಿ ಅಲ್ಲ 10,000 ರೂಪಾಯಿ ಫೈನ್ ಹಾಕಿ, ನೋ ಪಾರ್ಕಿಂಗ್ಗಳನ್ನು ಕ್ಲಿಯರ್ ಮಾಡಿಸಿ, ಮತ್ತು ಫುಟ್ಪಾತಲ್ಲಿ ಯಾರ್ಯಾರು ಬರ್ತಿದ್ದಾರೋ ಅವ್ರಿಗೆ ಡ್ರೈವಿಂಗನ್ನು ಕ್ಯಾನ್ಸಲ್ ಮಾಡಿ. ಯಾಕಂದರೆ ಇವು ಮೂರೂ ಕೂಡ ಜನಗಳಿಗೆ ಭಯಭಕ್ತಿ ಅನ್ನೋದೇ ಇಲ್ಲ. ಬಹುಶಃ ಅವ್ರಿಗೆ ಪೊಲೀಸರು ಅದು ಕಾನೂನು ಇದೆ ಅಂತ ಇಲ್ಲೋ ಅಂತ ಕೂಡ ಗೊತ್ತಿಲ್ಲ. ಒನ್ ವೇಲಿ ಹೋಗಬಾರ್ದು, ಫುಟ್ಪಾತ್ ಮೇಲೆ ಓಡಿಸ್ಬಾರ್ದು, ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗೋ ಥರ ಪಾರ್ಕ್ ಮಾಡಬಾರ್ದು ಅಂತ. ಒಟ್ಟಿನಲ್ಲಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ನೀವು ಕೂಡ ಒನ್ ವೇಗಳಲ್ಲಿ ಹೋಗಬೇಡಿ. ಆ್ಯಂಡ್ ಯಾರ್ಯಾರು ಒನ್ ವೇಲಿ ಹೋಗ್ತಾರೋ ಅವ್ರಿಗೆ ಎಷ್ಟು ಸಾವಿರ ಫೈನ್ ಹಾಕಬೇಕು ಅಂತ ನೀವೇ ಕಮೆಂಟ್ ಮಾಡಿ. ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಬೆಂಗಳೂರು ಪೊಲೀಸರು ಕೂಡ ಆದಷ್ಟು ಫೈನ್ಗಳನ್ನು ಹಾಕಿ.